Hello everyone. In previous class we are discussing binary operator in which we discussed different types of binary operator. Those are logical, relational, some of the binary operator we discussed. And we also discussed an assignment operator. Why we are going to be using assignment operator. In today's class we are going to be discussing C++ shorthands. What do you mean by C++ shorthands? C++ offers an special shorthands that simplify the coding of a certain type of assignment statement. Means in C++ shorthands, what we are doing, whatever the expressions we are using, in which if we are using repetitive variables or repetitive operands in an expression, that can be reduced by making use of only one time in a given expressions. That facility is provided by C++ shorthands. How we are going to be writing these C++ shorthands? It is only possible in a situations where we are using an operator equal to and same operator and respective assignment or arithmetic operator and a value. If we are having such type of expressions, then that expression can be converted to C++ shorthands. In this way, variable, operator equal to expressions. How we are going to be converting C++ shorthands? For example, if I'm going to be having an expression x equal to x minus 10, this x equal to x minus 10 can be reduced as a C++ shortened as a x minus equal to 10. Both are same in C++ environment. That is, x equal to x minus 10 can be written as x minus equal to 10. X minus 10 equal to 10. We need to take care of writing these C++ shorthands. It is only possible in if we are having expression such as variable equal to the same variable and arithmetic operator then value. If we are having one more operand or variable, then it is not possible to reduce it as a C++ shorthands, right? Dear students, now previous class binary operator ಡಿಸ್ಕಸ್ ಮಾಡಾಕ್ತಿದ್ವಿ. ಬೈನರಿ ಆಪರೇಟರ್ ಒಳಗೆ ಸೆವೆರಲ್ ಟೈಪ್ಸ್ ಆಫ್ ಬೈನರಿ ಆಪರೇಟರ್ ಡಿಸ್ಕಸ್ ಮಾಡಿದ್ವಿ. ಅದರೊಳಗೆ ಅಸೈನ್ಮೆಂಟ್ ಆಪರೇಟರ್ ಡಿಸ್ಕಸ್ ಮಾಡಿದ್ವಿ, ಅರ್ಥಮೆಟಿಕ್, ಲಾಜಿಕಲ್, ಬಿಟ್ ವೈಸ್, ಬೇರೆ ಬೇರೆ C++ ಆಪರೇಟರ್ ಬೈನರಿ ಆಪರೇಟರ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ C++ ಶಾರ್ಟ್ ಹ್ಯಾಂಡ್ಸ್ ಡಿಸ್ಕಸ್ ಮಾಡಾಕತ್ತೀವಿ. ಈ C++ ಶಾರ್ಟ್ ಹ್ಯಾಂಡ್ಸ್ ಅಂದ್ರೆ ಏನು? C++ ನಮಗೆ ಸಮ್ ಸ್ಪೆಷಲ್ ಶಾರ್ಟ್ ಹ್ಯಾಂಡ್ಸ್ನ ಪ್ರೊವೈಡ್ ಮಾಡ್ತೈತಿ. ಎದಕ್ಕಪ್ಪ ಅಂದ್ರೆ ನಮ್ಮ ಪ್ರೋಗ್ರಾಮ್ ಒಳಗೆ ಕೋಡಿಂಗನ್ನು ಸಿಂಪ್ಲಿಫೈ ಮಾಡೋ ಸಂಬಂಧ ಸರ್ಟನ್ ಶಾರ್ಟ್ ಹ್ಯಾಂಡ್ಸನ್ನು ಪ್ರೊವೈಡ್ ಮಾಡ್ತೈತಿ. ಈ ಶಾರ್ಟ್ ಹ್ಯಾಂಡ್ಸನ್ನು ಹೆಂಗೆ ಯೂಸ್ ಮಾಡ್ಬೋದು ಅಥವಾ ಹೆಂಗೆ ಯೂಸ್ ಮಾಡ್ತಾರಂದ್ರೆ, ನಮಗೆ ಕೊಟ್ಟಂಥ ಎಕ್ಸ್ಪ್ರೆಷನ್ಸ್ ಒಳಗೆ ವೇರಿಯಬಲ್, ಅಸೈನ್ಮೆಂಟ್ ಆಪರೇಟರ್, ದ ಸೇಮ್ ವೇರಿಯಬಲ್, ಆ್ಯಂಡ್ ಆಪರೇಟರ್, ಅರ್ಥಮೆಟಿಕ್ ಆಪರೇಟರ್ ಆ್ಯಂಡ್ ವ್ಯಾಲ್ಯೂ ಆರ್ ಆಪರೆಂಡ್, ಹಿಂಗೆ ನಮಗೆ ಎಕ್ಸ್ಪ್ರೆಷನ್ ಇತ್ತಪ್ಪ ಅಂದ್ರೆ ಈ ಎಕ್ಸ್ಪ್ರೆಷನ್ ಒಳಗೆ ಸಿಮಿಲರ್ ಕೈಂಡ್ ಆಫ್ ಆಪರೇಟನ್ನು 2 ಟೈಮ್ಸ್ ಯೂಸ್ ಮಾಡೋ ಬದಲಿ ಅದನ್ನು ಕೇವಲ 1 ಟೈಮ್ ಯೂಸ್ ಮಾಡಿ ಆ ಎಕ್ಸ್ಪ್ರೆಷನ್ಸನ್ನು ಬರೆಯಕ್ಕೆ ಸಾಧ್ಯ ಐತಿ. ಅದನ್ನು C++ ಶಾರ್ಟ್ ಹ್ಯಾಂಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಒಳಗೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಐತಿ. ಇಲ್ಲಿ ಎಕ್ಸ್ ಅನ್ನೋದು ಸೇಮ್ ಆಪರೆಂಡ್ 2 ಟೈಮ್ಸ್ ರಿಪೀಟ್ ಆಗತೈತಿ. ಎಕ್ಸ್ ಜೊತೆ ಆಪರೇಷನ್ ಪರ್ಫಾರ್ಮ್ ಮಾಡಿ ಬಂದ ರಿಸಲ್ಟನ್ನು ನಾನು ಸೇಮ್ ಎಕ್ಸ್ ಆಪರೆಂಡ್ಗೆ ಅಸೈನ್ ಮಾಡಾಕತ್ತೀನಿ, ಎಕ್ಸ್ ಆಪರೆಂಡ್ಗೆ. ಇಂಥ ಸಿಚುವೇಶನ್ಸ್ ಒಳಗೆ ಎಕ್ಸ್ ಅನ್ನೋದನ್ನು ಮಲ್ಟಿಪಲ್ ಟೈಮ್ ಅಂದ್ರೆ 2 ಟೈಮ್ ರಿಪೀಟ್ ಆಗೈತಿ. ಇದನ್ನು ಇನ್ನೊಂದು ಟೈಮ್ ಬರ್ಕೊಳ್ಳೋ ಬದಲಿ ಕೇವಲ 1 ಟೈಮ್ ಮಾತ್ರ ಬರ್ಕೊಂಡು ನಾನು ಎಕ್ಸ್ಪ್ರೆಷನ್ನ ಬರೆಯಕ್ಕೆ ಸಾಧ್ಯ ಐತಿ. ಅದನ್ನು ನಾವು C++ ಶಾರ್ಟ್ ಹ್ಯಾಂಡ್ ಅಂತ ಕರಿತೀವಿ. ದ ಸೇಮ್ ಎಕ್ಸ್ಪ್ರೆಷನ್ಸನ್ನು ನಾವು C++ ಒಳಗೆ ಹೆಂಗೆ ಬರಿಬೋದಪ್ಪ ಅಂದ್ರೆ ಎಕ್ಸ್ ಮೈನಸ್ ಈಕ್ವಲ್ ಟು 10 ಅಂದರೆ ಇದು C++ ಒಳಗೆ ಏನು ಮೀನಿಂಗ್ ಆಗುತ್ತಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10, ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10. ಇದು C++ ಶಾರ್ಟ್ ಹ್ಯಾಂಡ್ಸ್ ಅಂತ ಕರೀತಾರೆ. ಅಂದ್ರೆ ವ್ಯಾಲ್ಯೂ ಇದ್ದಾಗೂ ನಾವು ಬರಿಬೋದು. ಅದೇ ರೀತಿ ನಮಗೆ ವ್ಯಾಲ್ಯೂ ಇಲ್ಲ, ಬರೀ ಆಪರೆಂಡ್ ಅದಾವ ಅಂತಂದ್ರೂ ಬರಿಬೋದು. ಎಕ್ಸ್ ಈಕ್ವಲ್ ಟು ಎಕ್ಸ್ ಮಾಡ್ಯುಲಸ್ ಜಡ್ ಐತಿ,
ಇದನ್ನು ಸಿ ಪ್ಲಸ್ ಪ್ಲಸ್ ಶಾರ್ಟ್ ಅಂಡ್ ಆಗಿ ಎಕ್ಸ್ ಮಾಡ್ಯುಲಸ್ ಈಕ್ವಲ್ ಟು ಝಡ್, ಎಕ್ಸ್ ಮಾಡ್ಯುಲಸ್ ಈಕ್ವಲ್ ಟು ಝಡ್ ಅಂದ್ರೆ ನಾ ಯಾವುದೋ ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಇರ್ತಕ್ಕಂಥ ಆಪರೆಂಡ್ ರೈಟ್ ಸೈಡ್ ಎಕ್ಸ್ಪ್ರೆಷನ್ಸ್ ಒಳಗೆ ಸೇಮ್ ಟೈಮ್ ಅಂದ್ರೆ ಸೇಮ್ ಆಪರೆಂಡ್ ರಿಪೀಟ್ ಆಗತ್ತಂದ್ರೆ ಅದನ್ನು ಸಿ ಪ್ಲಸ್ ಪ್ಲಸ್ ಶಾರ್ಟ್ ಹ್ಯಾಂಡ್ಲಿಂದ ನಾವು ಕಡಿಮೆ ಮಾಡಿ ಬರ್ಕೋಬೋದು. ಅದು ನಮಗೆ ಸರ್ಟನ್ ಕೋಡಿಂಗನ್ನು ಸಿಂಪ್ಲಿಫೈ ಮಾಡಿ ಬರಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದನ್ನು ಸಿ ಪ್ಲಸ್ ಪ್ಲಸ್ ಶಾರ್ಟ್ ಹ್ಯಾಂಡ್ ಅಂತ ಕರೀತಾರೆ. ಇದರ ಸಿಂಟ್ಯಾಕ್ಸ್ ವೇರಿಯೇಬಲ್ ಆಪರೇಟರ್ ಈಕ್ವಲ್ ಟು ಎಕ್ಸ್ಪ್ರೆಷನ್ಸ್. ನೆನಪಿಟ್ಕೋರಿ, ವೇರಿಯೇಬಲ್ ಆಪರೇಟರ್ ಈಕ್ವಲ್ ಟು expression. It is how we are going to be writing C++ shorthands. The next one is conditional operator or a ternary operator. We discussed unary operator, binary operator. Unary operator is able to operate on single operand. Binary operator is able to operate on two operands. Now we are discussing conditional operator. This conditional operator is able to operate on three operand simultaneously. Three operand simultaneously. That is called conditional operator or a ternary operator. We are having only one operator, that is question mark, is a conditional operator which is provided in C++ programming language. Then how it is going to be working? It is going to be working on three expressions simultaneously. Three expressions simultaneously. For example, I am having a equal to 10, b equal to 5, x equal to a is greater than or equal to b, conditional operator a and b. In this example, I am assigning an largest value to a variable x, which is evaluating this first expressions a is greater than b if whatever the expression, whatever the value which we are going to be getting, that value is going to be decided and assigned to a variable x. Variable x. How this conditional operator is get operated means it is simultaneously operating on three operands. That's why it's called conditional operator. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಕಂಡೀಷನಲ್ ಆಪರೇಟರ್. ನಾವು ಯೂನರಿ ಆಪರೇಟರ್ ಡಿಸ್ಕಸ್ ಮಾಡಿದ್ವಿ, ಬೈನರಿ ಆಪರೇಟರ್ ಡಿಸ್ಕಸ್ ಮಾಡಿದ್ವಿ. ಯೂನರಿ ಆಪರೇಟರ್ ಸಿಂಗಲ್ ಆಪರೆಂಡನ್ನು ಮ್ಯಾನಿಪುಲೇಷನ್ ಮಾಡುವಷ್ಟು ಎಬಿಲಿಟಿ ಹೊಂದಿತ್ತು. ಬೈನರಿ ಆಪರೇಟರ್ ಟೂ ಆಪರೆಂಡನ್ನು ಮ್ಯಾನಿಪುಲೇಷನ್ ಮಾಡುವಷ್ಟು ಎಬಿಲಿಟಿ ಹೊಂದಿತ್ತು. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಕಂಡೀಷನಲ್ ಆಪರೇಟರ್. ಈ ಕಂಡೀಷನಲ್ ಆಪರೇಟರ್ ಸೈಮಲ್ಟೇನಿಯಸ್ಲಿ ತ್ರೀ ಆಪರೆಂಡ್ ಅಥವಾ ತ್ರೀ ಎಕ್ಸ್ಪ್ರೆಷನ್ ಮ್ಯಾಗ ಆಪರೇಷನ್ ಪರ್ಫಾರ್ಮ್ ಮಾಡಿ ರಿಸಲ್ಟನ್ನು ರಿಟರ್ನ್ ಮಾಡುವಷ್ಟು ಕೆಪಾಸಿಟಿ ಹೊಂದಿರ್ತೈತಿ. ಅದಕ್ಕೆ ಇದನ್ನು ಕಂಡೀಷನಲ್ ಆಪರೇಟರ್ ಅಥವಾ ಟರ್ನರಿ ಆಪರೇಟರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಒಳಗೆ ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 5 ಅಸೈನ್ ಮಾಡೀನಿ. ನನ್ನ ಕಂಡೀಷನ್ಸ್ ಏನೈತೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಎ ಈಸ್ ಗ್ರೇಟರ್ ದೆನ್ ಬಿ, ಕಂಡೀಷನಲ್ ಆಪರೇಟರ್ ಎ ಕೂಲನ್ ಬಿ. ಅಂದ್ರೆ ನನಗೆ ಯಾವುದೋ ಎರಡು ವೇರಿಯೇಬಲ್ ಕೊಟ್ಟಿನಿ, ಆ ವೇರಿಯೇಬಲ್ ಒಳಗೆ ಯಾವುದು ಲಾರ್ಜೆಸ್ಟ್ ಐತಿ ಆ ಲಾರ್ಜೆಸ್ಟ್ ವ್ಯಾಲ್ಯೂನ ಎಕ್ಸ್ಗೆ ಅಸೈನ್ ಮಾಡಬೇಕಾಗೈತಿ. ಎ ಈಕ್ವಲ್ ಟು 10 ಐತಿ, ಬಿ ಈಕ್ವಲ್ ಟು 5 ಐತಿ. ಅಕಸ್ಮಾತ್ ಉಲ್ಟಾ ಇತ್ತಂತಂದ್ರೂ ಯಾವುದು ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10 ಇತ್ತಂದ್ರೆ, ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10 ಇತ್ತಂದ್ರೆ ಅವಾಗ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆಗಿ ನೆಕ್ಸ್ಟ್ ಒಳಗೆ ಎ ಕೂಲನ್ ಬಿ ಒಳಗೆ ಯಾವುದು ಲಾರ್ಜೆಸ್ಟ್ ಉಳಿತೈತಿ ಆ ಲಾರ್ಜೆಸ್ಟ್ ವ್ಯಾಲ್ಯೂನ ಎಕ್ಸಿಗೆ ಅಸೈನ್ ಮಾಡ್ತೈತಿ. ಅದಕ್ಕೆ ಇದನ್ನು ಟರ್ನರಿ ಆಪರೇಟರ್ ಅಂತ ಕರೀತಾರೆ. ಸೈಮಲ್ಟೇನಿಯಸ್ಲಿ ತ್ರೀ ಎಕ್ಸ್ಪ್ರೆಷನ್ಸ್ ಮ್ಯಾಗ ಅದು ಮ್ಯಾನಿಪುಲೇಷನ್ ಮಾಡುವಷ್ಟು ಎಬಿಲಿಟಿ ಹೊಂದಿರ್ತೈತಿ. ನಮಗೆ C++ ಒಳಗೆ ಇರ್ತಕ್ಕಂಥ ಕಂಡೀಷನಲ್ ಆಪರೇಟರ್ ಅಥವಾ ಟರ್ನರಿ ಆಪರೇಟರ್ ಯಾವುದು ಅಂತಂದ್ರೆ ಅದು ಕ್ವಶನ್ ಮಾರ್ಕ್ ಒಂದು ಕಂಡೀಷನಲ್ ಆಪರೇಟರ್. ಬೈನರಿ ಆಪರೇಟರ್ ಒಳಗೆ ವೆರೈಟಿ ಟೈಪ್ ಅದಾವು, ಯೂನರಿ ಆಪರೇಟರ್ ಒಳಗೆ ವೆರೈಟಿ ಟೈಪ್ ಅದಾವು. ಬಟ್ ಕಂಡೀಷನಲ್ ಆಪರೇಟರ್ ಒಳಗೆ ಒಂದು ಆಪರೇಟರ್ ಐತಿ, ಅದು ಕ್ವಶನ್ ಮಾರ್ಕ್. The next one is special operator. C++ is also provide certain special operator to perform special task or special operations. These are size of, comma, dot or arrow operator, cast operator, address operator, pointer operator. These are the different special operators which are provided by C++. Now we see what do you mean by these special operator and what are the different operations is carried out by these special operator. The first one is size of operator. Size of operator which is
it is an unary operator which is used to return the memory size of a particular variable which is allocated by a C++ compiler, that is going to be written or known by size of operator. ನಾವು ಈಗ ಡಿಸ್ಕಸ್ ಮಾಡ್ತಿದ್ದು ಸ್ಪೆಷಲ್ ಆಪರೇಟರ್. C++ ಸಮ್ ಸ್ಪೆಷಲ್ ಆಪರೇಟರ್ನ ಪ್ರೊವೈಡ್ ಮಾಡ್ತೈತಿ ಸಮ್ ಸ್ಪೆಸಿಫಿಕ್ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡಕ್ಕೆ. ಈ ಸ್ಪೆಷಲ್ ಆಪರೇಟರ್ ಯಾವ ಅಂದ್ರೆ ಸೈಜ್ ಆಫ್, ಕಾಮಾ, ಡಾಟ್ ಆರ್ ಎರೋ ಆಪರೇಟರ್, ಕಾಸ್ಟ್ ಆಪರೇಟರ್, ಆಂಪರ್ ಅಡ್ರೆಸ್ ಆಪರೇಟರ್, ಪಾಯಿಂಟರ್ ಆಪರೇಟರ್. ಒಂದನೇದು ಸೈಜ್ ಆಫ್ ಆಪರೇಟರ್. ಈ ಸೈಜ್ ಆಫ್ ಆಪರೇಟರ್ ಅನ್ನೋದು ಯೂನರಿ ಆಪರೇಟರ್. ಈ ಸೈಜ್ ಆಫ್ ಆಪರೇಟರ್ನ ನಾವು ಯಾವುದೋ ಒಂದು ವೇರಿಯೇಬಲ್ಕ್ಕೆ ಎಷ್ಟು ಅಮೌಂಟ್ ಆಫ್ ಮೆಮರಿ ಅಲೋಕೇಟ್ ಆಗೈತಿ ಅನ್ನೋದನ್ನ ಚೆಕ್ ಮಾಡಕ್ಕೆ ಅಥವಾ ನೋಡಕ್ಕೆ ನಾವು ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೈಜ್ ಆಫ್ ಎ ಅಂತ ಡಿಕ್ಲೇರ್ ಮಾಡಿ, ಫಾರ್ ಎಕ್ಸಾಂಪಲ್ ಇಂಟೀಜರ್ ಎ ಅಂತ ಡಿಕ್ಲೇರ್ ಮಾಡೀನಿ. ಇಂಟೀಜರ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ಕಂಪೈಲರ್ ಎ ಅನ್ನೋ ವೇರಿಯೇಬಲ್ಗೆ ಇಂಟೀಜರ್ ಟೈಪ್ ಡೇಟಾ ಸ್ಟೋರ್ ಮಾಡಬೇಕಾಗಿತ್ತಪ್ಪ ಅಂದ್ರೆ 2 bytes ಆಫ್ ಮೆಮರಿ ಅಲೋಕೇಟ್ ಮಾಡ್ತೈತಿ. 2 bytes ಆಫ್ ಮೆಮರಿ ಅಂದ್ರೆ ಯಾವುದೋ ಒಂದು ವೇರಿಯೇಬಲ್ ಒಳಗೆ ಎಷ್ಟು ಬೈಟ್ ಮೆಮರಿ ಅಲೋಕೇಟ್ ಮಾಡೈತಿ ಅನ್ನೋದನ್ನು ಚೆಕ್ ಮಾಡ್ಬೇಕಂತಂದ್ರೆ ನಾವು ಈ ಸೈಜ್ ಆಫ್ ಆಪರೇಟರ್ಲಿಂದ ಚೆಕ್ ಮಾಡ್ಬೋದು. Next one is comma operator. Comma operator are used to link the related expressions together. If I am going to be declared multiple statement or expressions, then all these expressions can be linked in a single statement. That can be done by this comma operator. For example, integer a equal to 10, b equal to 5, where a equal to 10, b equal to 5 are two different expressions. These multiple expressions are going to be linked in a single expression by using comma or a separator operator. ಕಾಮಾ ಮತ್ತು ಸಪರೇಟರ್ ಕಾಮಾ ಅಂತಲೂ ಕರೀತಾರೆ ಅಥವಾ ಸಪರೇಟರ್ ಆಪರೇಟರ್ ಅಂತ ಕರೀತಾರೆ. ಈ ಕಾಮಾ ಆಪರೇಟರ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸನ್ನ ಸಿಂಗಲ್ ಎಕ್ಸ್ಪ್ರೆಷನ್ಸ್ ಒಳಗೆ ಲಿಂಕ್ ಮಾಡೋಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಇಂಟೀಜರ್ ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 5, ಸಿ ಈಕ್ವಲ್ ಟು 20 ಇನ್ ಯಾವುದೋ ಒಂದು ಎಕ್ಸ್ಪ್ರೆಷನ್ಸನ್ನು ಬರ್ದಿದ್ನಿ ಅಂದ್ರೆ ಈ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸನ್ನು ಎಲ್ಲವನ್ನೂ ಒಂದು ಸ್ಟೇಟ್ಮೆಂಟ್ ಒಳಗೆ ಲಿಂಕ್ ಮಾಡೋಕೆ ಈ ಕಾಮಾ ಆಪರೇಟರ್ ಅಥವಾ ಸಪರೇಟರ್ ಅನ್ನೋ ಆಪರೇಟರ್ ಯೂಸ್ ಮಾಡ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಡಾಟ್ ಆಪರೇಟರ್ ಆರ್ ಎರೋ ಆಪರೇಟರ್. Dot operator or arrow operator is a member access operator. If we are having members, these members can, if we are going to be having certain members that can be declared with help of classes and structures and unions, these can be accessed with help of this dot or arrow operator. ಡಾಟ್ ಆಪರೇಟರ್ ಅಥವಾ ಎರೋ ಆಪರೇಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಮೆಂಬರ್ ಎಕ್ಸೆಸ್ ಆಪರೇಟರ್ ಅಂತ ಕರೀತಾರೆ. ಅಂದರೆ ನಾನು ಕ್ಲಾಸ್ ಡಿಕ್ಲೇರ್ ಮಾಡಿದ್ದೆ, ಕ್ಲಾಸ್ ಒಳಗೆ ಒಂದಿಷ್ಟು ಮೆಂಬರ್ಸ್ ಇರ್ತಾವೆ. ಸ್ಟ್ರಕ್ಚರ್ ಡಿಕ್ಲೇರ್ ಮಾಡಿದ್ದೆ, ಸ್ಟ್ರಕ್ಚರ್ಸ್ ಒಳಗೂ ಮೆಂಬರ್ಸ್ ಇರ್ತಾವೆ. ಅಥವಾ ಯೂನಿಯನ್ಸ್ ಅಂತ ಡಿಕ್ಲೇರ್ ಮಾಡಿದಂದ್ರು ಅದರೊಳಗೂ ಕೆಲವೊಂದಿಷ್ಟು ಮೆಂಬರ್ಸ್ ಇರ್ತಾವೆ. ಈ ಮೆಂಬರ್ಸನ್ನು ನನಗೆ ಎಕ್ಸೆಸ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಆ ಮೆಂಬರ್ಸನ್ನು ಡಾಟ್ ಅಥವಾ ಎರೋ ಆಪರೇಟರ್ಲಿಂದ ಎಕ್ಸೆಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಆಪರೇಟರ್. Casting operator which convert one data type to another data type. Cast operator or typecast operator. Typecast operator which is used to convert one data type to another data type. Means initially we are having an integer type data. I want to convert that integer to double. That can be done with help of this cast operator. Now cast ಅಥವಾ ಟೈಪ್ ಕಾಸ್ಟಿಂಗ್ ಆಪರೇಟರ್ ಅಂತ ಕರೀತಾರೆ. ಈ ಕಾಸ್ಟ್ ಅಥವಾ ಟೈಪ್ ಕಾಸ್ಟ್ ಆಪರೇಟರ್ನ ಒಂದು ಡೇಟಾ ಟೈಪ್ಲಿಂದ ಇನ್ನೊಂದು ಡೇಟಾ ಟೈಪಿಗೆ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಕಾಸ್ಟ್ ಆಪರೇಟರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಅಡ್ರೆಸ್ ಆಪರೇಟರ್. ಅಡ್ರೆಸ್ ಆಪರೇಟರ್ ವಿಚ್ ಈಸ್ ಯೂಸ್ಡ್ ಟು ರಿಟರ್ನ್ ಮೆಮರಿ ಅಡ್ರೆಸ್ ಆಫ್ ಎ ವೇರಿಯೇಬಲ್. ಮೀನ್ಸ್ ಇಟ್ ಈಸ್ ಅನ್ ಯೂನರಿ ಆಪರೇಟರ್. ಇಫ್ ಯು ವಾಂಟ್ ಟು ನೋ ದ ಮೆಮರಿ ಅಡ್ರೆಸ್ ಆಫ್ ಎ ಪರ್ಟಿಕ್ಯುಲರ್ ವೇರಿಯೇಬಲ್ ವಿಚ್ ಯು ಡಿಕ್ಲೇರ್ಡ್ ಇನ್ ಅ C++ program, that can be known or returned by this address operator. That is by presiding an ampersand to a particular variable which returns memory address of that particular variable. Ampersand ಅಥವಾ ಅಡ್ರೆಸ್ ಆಪರೇಟರ್ನ ನಾವು C++ ಒಳಗೆ ಯಾವುದೇ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೀವಿ, ಆ ವೇರಿಯೇಬಲ್ ಯಾವ ಮೆಮರಿ ಲೊಕೇಶನ್ಸ್ ಒಳಗೆ ಹೋಗಿ ಸ್ಟೋರ್ ಆಗೈತಿ ಅನ್ನೋದನ್ನು ರಿಟರ್ನ್ ಮಾಡೋ ಸಂಬಂಧ ಈ ಅಡ್ರೆಸ್ ಆಪರೇಟರ್ ಯೂಸ್ ಮಾಡ್ತೀವಿ. ಈ ಅಡ್ರೆಸ್ ಆಪರೇಟರ್ನ ಯಾವುದೋ
ಅಡ್ರೆಸ್ ರಿಟರ್ನ್ ಮಾಡಬೇಕಾಗಿತ್ತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವೇರಿಯೇಬಲ್ದ ಮುಂದೆ ಅಥವಾ ಪ್ರಿಸೈಡ್ಸ್ ಆಗಿ ಈ ಅಡ್ರೆಸ್ ಆಪರೇಟರ್ ಹಾಕಿದ್ರೆ ಆ ವೇರಿಯೇಬಲ್ ಮೆಮರಿ ಒಳಗೆ ಎಲ್ಲಿ ಅಲೋಕೇಟ್ ಆಗೈತಿ ಅಥವಾ ಯಾವ ಅಡ್ರೆಸ್ ಒಳಗೆ ಸ್ಟೋರ್ ಆಗೈತಿ ಅನ್ನೋದು ನಾವು ರಿಟರ್ನ್ ಮಾಡ್ಕೋಬಹುದು. ದ ನೆಕ್ಸ್ಟ್ ಒನ್ ಈಸ್ ಪಾಯಿಂಟರ್ ಆಪರೇಟರ್. Pointer is a operator which is used to declare a pointer variable. What do you mean by pointer variable? Pointer variable which specially meant for store memory address of a other variable. Pointer variable ಅಥವಾ ಪಾಯಿಂಟರ್ ಆಪರೇಟರ್ನ ಪಾಯಿಂಟರ್ ವೇರಿಯೇಬಲ್ ಡಿಕ್ಲೇರ್ ಮಾಡಕ್ಕೆ ಯೂಸ್ ಮಾಡ್ತಾರ. ಈ ಪಾಯಿಂಟರ್ ವೇರಿಯೇಬಲ್ ಅಥವಾ ಪಾಯಿಂಟರ್ ವೇರಿಯೇಬಲ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯಾವುದೋ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿವಿ, ಆ ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ದ ಅಡ್ರೆಸ್ ಸ್ಟೋರ್ ಮಾಡಕ್ಕೆ ಈ ಪಾಯಿಂಟರ್ ಆಪರೇಟರ್ ಯೂಸ್ ಮಾಡಿ ನಾವು ಪಾಯಿಂಟರ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ. ಇನ್ನೊಂದು ವೇರಿಯೇಬಲ್ದ ಅಡ್ರೆಸ್ಸನ್ನು ಒಂದು ವೇರಿಯೇಬಲ್ನ ಸ್ಟೋರ್ ಮಾಡಕ್ಕೆ ಈ ಪಾಯಿಂಟರ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ ಅಬೌಟ್ ಸ್ಪೆಷಲ್ ಆಪರೇಟರ್. ನೆಕ್ಸ್ಟ್ ಒನ್ ಈಸ್ precedence of operator or a hierarchy of operator. Precedence of operator or a hierarchy of operator, which means if we are going to be having an expression, that expression consists of arithmetic, relational, logical operator, and how we need to be carry operations in those multiple different operator that can be done with help of this operator hierarchy or operator precedence. Operator precedence means if our C++ program which consists of different kind of expressions in a single statement, then which expression need to be evaluated first? That will be the questions that can be rectified with help of this precedence of operator or hierarchy of operator. It is an stable. In this we can know that how these expressions are going to be evaluated. Means we are having postfix, unary, multiplicative, additive, shift operator, bitwise, and XOR, or whatever the different expressions. Then how these operator are going to be evaluated? If we are having, for example, if we are going to be having conditional operator or assignment operator, then how these conditional operator or assignment operator are going to be evaluated in an expression. These are going to be evaluated from right to left. We return a certain expression. In that expressions, these are start evaluating from right to left. Usually these expressions are going to be evaluating from left to right, but there are certain expressions we are going to be evaluating from right to left. We are having assignment operator. These assignment operator are also evaluating from right side to left side. Apart from this, most of the expressions are going to be evaluating from left side to right side. Means if I'm going to be returning an expression, that expression is going to be start evaluating from left side to right side. But there are certain expressions which can be evaluated from right to left. That is called precedence of operator. Now discuss ಮಾಡಾಕ್ತಿದ್ವಿ ಈಗ precedence of operator ಅಥವಾ hierarchy of operator. ನಮಗೆ C++ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್ ಒಳಗೆ ನಮಗೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್, ರಿಲೇಷನಲ್ ಎಕ್ಸ್ಪ್ರೆಷನ್ಸ್, ಲಾಜಿಕಲ್ ಎಕ್ಸ್ಪ್ರೆಷನ್ಸ್, ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಎಕ್ಸಿಸ್ಟ್ ಇದ್ವು ಅಂದ್ರೆ ಆ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಒಳಗೆ ಮಲ್ಟಿಪಲ್ ಆಪರೇಟರ್ ಇರ್ತಾವು. ಈ ಮಲ್ಟಿಪಲ್ ಆಪರೇಟರ್ ಯಾವ ವೇ ಒಳಗೆ ಇವ್ಯಾಲ್ಯುವೇಟ್ ಆಗಬೇಕು ಅನ್ನೋದು ಈ ಪ್ರೆಸಿಡೆನ್ಸ್ ಆಫ್ ಆಪರೇಟರ್ ನಮಗೆ ಹೇಳ್ಕೊಡ್ತೈತಿ. ಅಂದರೆ ನನಗೆ ಎಕ್ಸ್ಪ್ರೆಷನ್ ನನ್ನ ಸಿಂಗಲ್ ಎಕ್ಸ್ಪ್ರೆಷನ್ಸ್ ಒಳಗೆ ಲಾಜಿಕಲ್ ಐತಿ, ಅಸೈನ್ಮೆಂಟು ಐತಿ, ಕಂಡೀಷನಲ್ಲು ಐತಿಪ್ಪ ಅಂತಂದ್ರೆ ಹೆಂಗೆ ಈ ಎಕ್ಸ್ಪ್ರೆಷನ್ಸನ್ನ ಇವ್ಯಾಲ್ಯೂಯೇಷನ್ ಆಕೈತಿ ಅನ್ನೋದು ಈ ಪ್ರೆಸಿಡೆನ್ಸ್ ಆಫ್ ಆಪರೇಟರ್ ಹೇಳ್ತೈತಿ. ಫಾರ್ ಎಕ್ಸಾಂಪಲ್ ಕಂಡೀಷನಲ್ ಆಪರೇಟರ್ ಐತೆ ಅಂತ ಹೇಳಿ, ಕಂಡೀಷನಲ್ ಆಪರೇಟರ್ ರೈಟ್ ಟು ಲೆಫ್ಟ್ ಇವ್ಯಾಲ್ಯೂಯೇಟ್ ಆಗುತ್ತೆ, ರೈಟ್ ಟು ಲೆಫ್ಟ್. ಅಸೈನ್ಮೆಂಟ್ ಆಪರೇಟರ್ ಐತಪ್ಪ ಅಂದ್ರೆ ಈ ಅಸೈನ್ಮೆಂಟ್ ಆಪರೇಟರ್ ಕೂಡ ರೈಟ್ ಟು ಲೆಫ್ಟ್ ಆಗುತ್ತೆ. ಅಂದ್ರೆ ರೈಟ್ ಸೈಡ್ ವ್ಯಾಲ್ಯೂ ಲೆಫ್ಟ್ ಸೈಡ್ ಆಪರೆಂಟ್ಗೆ ಅಸೈನ್ ಆಗುತ್ತೆ. ಅದು ಬಿಟ್ಟು ಕೆಲವೊಂದಿಷ್ಟು ಬೇರೆ ಬೇರೆ ಆಪರೇಟರ್ ಅದಾವು, ಅಡಿಟಿವ್, ಶಿಫ್ಟ್, ಮಲ್ಟಿಪ್ಲಿಕೇಟಿವ್. ಇವು ಎಲ್ಲವೂ
ಲೆಫ್ಟ್ ಟು ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡ್ಕೊಂತ ಹೋಗ್ತಾವ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ನು ಲೆಫ್ಟ್ ಟು ರೈಟ್ ಇವ್ಯಾಲ್ಯೂಯೇಷನ್ಸ್ ಮಾಡ್ಕೊಂತ ಹೋಗ್ತಾವ. ಅದನ್ನು ನಾವು ಪ್ರೆಸಿಡೆನ್ಸ್ ಆಫ್ ಆಪರೇಟರ್ ಅಥವಾ ಹೈರಾರ್ಕಿ ಆಫ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಆಪರೇಟರ್ ಪ್ರೆಸಿಡೆನ್ಸ್. Operator precedence means just we say in hierarchy of operator. Among these, if we are having this operator in a combination with arithmetic, logical and any other operator, then how that expression need to be evaluated, means which operator should be evaluated first. That is called operator precedence. We are having multiple operator in a single statement. Among these multiple operator means arithmetic, relational, logical. Among these different operator, which operator need to be evaluated first, that can be rectified or known by with help of operator precedence. ನಾವು ಈಗ ತಾನ ಹೈರಾರ್ಕಿ ಆಫ್ ಆಪರೇಟರ್ ಡಿಸ್ಕಸ್ ಮಾಡಿದ್ವಿ. ಹೈರಾರ್ಕಿ ಆಫ್ ಆಪರೇಟರ್ ಅಪ್ಪ ಅಂತಂದ್ರೆ ನಮಗೆ ಯಾವುದೋ ಒಂದು ಎಕ್ಸ್ಪ್ರೆಷನ್ ಕೊಟ್ಟಾರ, ಆ ಎಕ್ಸ್ಪ್ರೆಷನ್ಸ್ ಒಳಗೆ ಆ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಇವ್ಯಾಲ್ಯೂಯೇಷನ್ ಆಗುತ್ತೆ, ರೈಟ್ ಟು ಲೆಫ್ಟ್ ಇವ್ಯಾಲ್ಯೂಯೇಷನ್ ಆಗುತ್ತೋ ಅಥವಾ ಲೆಫ್ಟ್ ಟು ರೈಟ್ ಇವ್ಯಾಲ್ಯೂಯೇಷನ್ ಆಗುತ್ತೋ. ಈಗ ನಾವು ಆಪರೇಟರ್ ಪ್ರೆಸಿಡೆನ್ಸ್ ಡಿಸ್ಕಸ್ ಮಾಡಾಕತ್ತೀವಿ. ಆಪರೇಟರ್ ಪ್ರೆಸಿಡೆನ್ಸ್ ಅಪ್ಪ ಅಂತಂದ್ರೆ ನಾನು ಕೊಟ್ಟಂಥ ಎಕ್ಸ್ಪ್ರೆಷನ್ಸ್ ಒಳಗೆ ನನಗೆ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಅದಾವು, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಮತ್ತು ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಇದ್ದವು ಅಂದ್ರೆ ಆಪರೇಟರ್ ಇದ್ದು ಅಂದ್ರೆ ಇದರೊಳಗೆ ಯಾವ ಆಪರೇಟರ್ ಫಸ್ಟಿಗೆ ಇವ್ಯಾಲ್ಯೂಯೇಟ್ ಆಗಬೇಕು ಅನ್ನೋದನ್ನು ಈ ಆಪರೇಟರ್ ಪ್ರೆಸಿಡೆನ್ಸ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಾಟ್, parenthesis, these are the hierarchy of, or this is a precedence of operator. If our expression contains logical not, parenthesis, arithmetic operator, arithmetic and modulus operator, arithmetic addition and subtraction, relational, logical and logical or assignment. If our expression is consist of these variety kind of operator, then first is going to be evaluated by C++ compiler is that logical not, then parenthesis, then multiplication, arithmetic, division and modulus. After that it is going to be giving preference for addition and subtraction. It is a precedence of operator, means if our expression consists of these variety kind of operator, then how these operator are going to be evaluated. Next one is type conversions. Type conversions means we already discussed typecast or type conversions. Typecast or type conversions means which is going to be converting one data type to another data type is called type conversion.